ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣವನ್ನು ನಾನು ಕೊಡ ಬಯಸ್ತೇನೆ. ಅದು ಯಾವುದರಿಂದ ಕೊಡ ಬಯಸ್ತೇನೆ ಅಂತ ಹೇಳಿದರೆ, ದಾನಿಯೇಲ್ ಗ್ರಂಥದಿಂದಲೇ ನಾನು ಕೊಡ ಬಯಸ್ತೇನೆ ರೀ. ಯಾಕಂತ ಹೇಳಿದರೆ, ದಾನಿಯೇಲ್ ಗ್ರಂಥವನ್ನು ಅಧ್ಯಯನ ಮಾಡುವಾಗ ದಾನಿಯೇಲನು ಇನ್ನೂ ಬಹಳ ಪರಿಣಿತನಾಗಿ, ಪ್ರವೀಣನಾಗಿ, ಜ್ಞಾನವಂತನಾಗಿ ಇದ್ದಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಹಾಗಿದ್ದರೂ ಕೂಡ ದಾನಿಯೇಲನ ವಿಷಯದಲ್ಲಿ ನಾವು ನೋಡಿಕೊಳ್ಳುವಾಗ 2ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತನ್ನು ಗಮನಿಸಬಹುದು. ಅದನ್ನು ನಿಮಗಾಗಿ ಓದ ಬಯಸ್ತೇನೆ. 2:18 ಅದೇನಂತ ಹೇಳಿದರೆ, ದಾನಿಯೇಲನು ದೇವರು ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂಬುದಾಗಿ ದಾನಿಯೇಲನು ಬಯಸ್ತಾನೆ. ಯಾಕಂದರೆ ದೇವರು ನನಗೆ ಏನಾದರೂ ತಿಳಿಯಪಡಿಸಬೇಕಾದರೆ ಅದನ್ನು ಬಯಸುವಂಥ ಒಂದು ಬಯಕೆ ದಾನಿಯೇಲನಲ್ಲಿತ್ತು. ಅದರ ಮುಖಾಂತರವಾಗಿ ದಾನಿಯೇಲನನ್ನು ದೇವರು ಅತಿ ಪ್ರಿಯನು ಎಂಬುದಾಗಿ ಕರೆದು ಉನ್ನತ ವ್ಯಕ್ತಿಯನ್ನಾಗಿ ಮಾಡಿದ್ದು ದಾಖಲೆ. ಆದ ಕಾರಣ ನಾವು ಕೂಡ ದೇವರ ವಾಕ್ಯವನ್ನು ಕೇವಲ ಓದುವುದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವ ಬಯಕೆ ನಮಗಿರಬೇಕು. ಆ ಬಯಕೆಯಿಂದ ದೇವರು ನಮ್ಮನ್ನು ಸಂತೃಪ್ತಿಪಡಿಸುವನು. ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರುತ್ತಿದೆ. ಅದನ್ನು ಜ್ಞಾನೋಕ್ತಿಯಲ್ಲಿರುವಂಥ ವಾಕ್ಯ, ಅದು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. 25ನೇ ಅಧ್ಯಾಯ ಜ್ಞಾನೋಕ್ತಿ 2ನೇ ವಚನ. ವಿಷಯವನ್ನು, ಯಾವುದೇ ವಿಷಯ, ದೇವರ ವಾಕ್ಯದ ವಿಷಯ ಇರ್ಬೋದು ಅಥವಾ ಬೇರೆ ವಿಷಯಗಳೇ ಇರ್ಬೋದು, ದೇವರಿಗೆ ಸಂಬಂಧಿಸಿದ್ದು, ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ದೇವರ ಮಹಿಮೆ. ದೇವರ ಮಹಿಮೆ ಏನಂದರೆ, ವಿಷಯವನ್ನು, ದೇವರ ವಾಕ್ಯದ ವಿಷಯ ಅಂತಲೇ ತಗೊಳ್ರಿ, ದೇವರ ವಿಷಯವನ್ನು ಮರೆ ಮಾಡುವುದು ಅಥವಾ ರಹಸ್ಯ ಮಾಡುವುದು ದೇವರ ಮಹಿಮೆ. ಆದರೆ ಆ ವಿಷಯವನ್ನು ವಿಮರ್ಶೆ ಮಾಡುವುದು ಅಥವಾ ಪ್ರಕಟಪಡಿಸುವುದು, ಅದನ್ನು ಅರ್ಥ ಮಾಡಿಕೊಳ್ಳುವುದು, ಅದನ್ನು ವಿವರಿಸುವಂಥದ್ದು ರಾಜರ ಮಹಿಮೆ ಇಲ್ಲವೇ ಪ್ರಭಾವ. ಇನ್ನೊಂದು ರೀತಿಯಿಂದ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಸರಳವಾಗಿ ಹೇಳಬೇಕಾದ್ರೆ, ದೇವರು ಕೆಲವು ವಿಷಯಗಳನ್ನು ಮರೆ ಮಾಡುವಾಗ ಅದನ್ನು ನಾವು ಪ್ರಕಟಣೆಯಿಂದ ಪಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಸರಿ, ಇಂದು ಹೋಶೇಯನ ಗ್ರಂಥ. ಹೋಶೇಯ ಅಂತ ಹೇಳಿದ್ರೆ ಸಹಾಯ ಅಥವಾ ಭದ್ರತೆ ಅಥವಾ ಬಿಡುಗಡೆ ಅಥವಾ ವಿಜಯ ಅಥವಾ ರಕ್ಷಣೆ ಎಂಬುದಾಗಿ ವಿವಿಧ ಅರ್ಥಗಳು, ಸುಮಾರು 7 ಅರ್ಥಗಳಿದೆ ಹೋಶೇಯ ಅಂತ ಹೇಳಿದರೆ. ಆದ ಕಾರಣ ಹೋಶೇಯನ ಗ್ರಂಥ 4ನೇ ಅಧ್ಯಾಯಕ್ಕೆ ನಾವು ಬಂದಿರುವಾಗ 4ನೇ ಅಧ್ಯಾಯದಲ್ಲಿ ದೇವರ 16 ತಿದ್ದುಪಾಟುಗಳನ್ನು ನೋಡಿಕೊಳ್ಳಬಹುದು. ಗಾಡ್ಸ್ 16 ಕರೆಕ್ಷನ್ಸ್. ದೇವರು 4ನೇ ಅಧ್ಯಾಯದಲ್ಲಿ ತಿದ್ದುವಾತನೇ ಆಗಿದ್ದಾನೆ. ಈ ತಿದ್ದುವಿಕೆಯ ಬಗ್ಗೆ ನೋಡಿಕೊಳ್ಳುವಾಗ ನನಗೆ
ತಿದ್ದುವುದು, ಸ್ವಲ್ಪ ಗದರಿಸುವುದು ಮತ್ತು ಶಿಕ್ಷಿಸುವುದರ ಬಗ್ಗೆ ನೋಡಿಕೊಳ್ಳುವಾಗ ಕೀರ್ತನೆಯಲ್ಲಿ ಒಂದು ವಾಕ್ಯ ಹೀಗಿದೆ. ಕೀರ್ತನೆ 94ನೇ ಅಧ್ಯಾಯ ಮತ್ತು ಅದರಲ್ಲಿ ಒಂದು ವಚನ ನಾವು ನೋಡಿಕೊಳ್ಳೋಣ. ಏನಿದೆ ನೋಡೋಣ ಬನ್ನಿರಿ. 94:12 ಕೀರ್ತನೆಗಳು. ಯಾಹುವೇ, ಯಾಹುವೇ ಅಂತ ಹೇಳಿದರೆ ಸದಾ ಇರುವಾತನೇ, ಇರುವಾತನೇ, ಆಗಿದ್ದೇನೆ ಎಂಬಾತನೇ. ಎಂಥವನಾಗಿರುವನೋ ಅಂಥವನಾಗಿರುವಾತನು, ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನು. ಯಾಹುವೇ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ಯಾರನ್ನು ಶಿಕ್ಷಿಸಿ ಅಂತ ಹೇಳಿದರೆ ಮಾತಿನಲ್ಲಿ ಶಿಕ್ಷಿಸಿ ಅಥವಾ ಕೃತ್ಯದಲ್ಲಿ ಶಿಕ್ಷಿಸಿ ದಂಡಿಸಿ. ನೀನು ಯಾರನ್ನು ನೀನು ಶಿಕ್ಷಿಸಿ ಅಷ್ಟಕ್ಕೆ ನಿಲ್ಲಿಸೋದಲ್ಲ, ಶಿಕ್ಷಿಸಿ ಅವರಿಗೆ ತಿದ್ದುಪಾಟು, ಅವರಿಗೆ ಬೋಧನೆ, ಉಪದೇಶ ಮಾಡ್ತೀಯೋ, ಕರೆಕ್ಟಿವ್ ಟೀಚಿಂಗ್, ಕರೆಕ್ಟ್ ಮಾಡಿ ತಿದ್ದಿ ಅನಂತರ ಬೋಧಿಸುವುದು. ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲಾಗಿದೆ. ಅಂಥವರಿಗೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ಮುಂದಿನ ವಚನದಲ್ಲಿದೆ, 13ನೇ ವಚನದಲ್ಲಿ, ಯಾರನ್ನು ಶಿಕ್ಷಿಸಿ ದೇವರು ತಿದ್ದುತ್ತಾರೋ, ಟೀಚ್ ಮಾಡ್ತಾರೋ ಅಂಥವನನ್ನು ದುಷ್ಟನಿಗೋಸ್ಕರ ಗುಂಡಿಯೂ ಅಗಿಯಲ್ಪಡುವ ತನಕ ಆಪತ್ತಿನಲ್ಲಿಯೂ ಸಮಾಧಾನ ಪಡಿಸ್ತೀವಿ. ಆಪತ್ತಿನಲ್ಲಿಯೂ ಸಮಾಧಾನ ಪಡಿಸ್ತೀವಿ. ಆಶ್ಚರ್ಯ. ದೇವರು ಆಪತ್ತಿನಲ್ಲಿಯೂ ಸಮಾಧಾನ ಪಡಿಸುವಂಥ ಒಂದು ಅನುಭವ ದೇವಜನರಿಗೆ ಮಾತ್ರ ಇರುವಂಥದ್ದಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಈಗ ಬೇಗನೆ ನಾವು ಹೋಶೇಯನ ಗ್ರಂಥ 4ನೇ ಅಧ್ಯಾಯಕ್ಕೆ ನಾವು ಹೋಗಬೇಕು. ಯಾಕಂದರೆ ಅಲ್ಲಿ 16 ದೇವರ ತಿದ್ದುವಿಕೆಗಳು, ತಿದ್ದುಪಾಟುಗಳು ಇದೆ. ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೇದಾಗಿ 4ನೇ ಅಧ್ಯಾಯ ಹೋಶೇಯನ ಗ್ರಂಥ 1ನೇ ವಚನದಲ್ಲಿ, ಇಸ್ರಾಯೇಲ್ರೇ, ಇಸ್ರಾಯೇಲ್ರಂದರೆ ದೇವರನ್ನು ಸಂಪೂರ್ಣವಾಗಿ ಬಿಟ್ಟು ದೇವರಲ್ಲದವುಗಳ ಕಡೆಗೆ ತಿರುಗಿಕೊಂಡಂಥ ದೇವಜನರು. ಇಸ್ರಾಯೇಲ್ರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಮೊದಲನೇ ತಿದ್ದುಪಾಟು ದೇವರು ಕೊಡುವಂಥ ತಿದ್ದುವಿಕೆ ಏನಂದರೆ ದೇವ್ರ ವಾಕ್ಯ ಕೇಳ್ರಿ. ಸರಿ, ನಿಮ್ಮ ಸಮಸ್ಯೆ ಏನೇ ಇದೆ, ನೀವು ದೇವರನ್ನು ಬಿಟ್ಟಿದ್ದೀರಿ, ದೇವರಿಗೆ ದೂರವಾಗಿದ್ದೀರಿ, ಆದರೆ ದೇವರ ವಾಕ್ಯ ಕೇಳ್ರಿ. ದೇವರು ನೀವು ಪ್ರೀತಿಸ್ತಾ ಇಲ್ಲ, ಆದರೆ ದೇವರ ವಾಕ್ಯ ಕೇಳ್ರಿ. ನೀವು ದೇವರಿಗೆ ತಿರುಗಿ ಬಿದ್ದವರು, ದೇವರ ವಾಕ್ಯ ಕೇಳ್ರಿ. ಯೆಹೋವನ ವಾಕ್ಯವನ್ನು ಕೇಳಿರಿ. ಎರಡನೇದಾಗಿ ದೇವರ ಎರಡನೇ ತಿದ್ದುವಿಕೆ ಏನಂದರೆ, ಮೊದಲನೇದು ದೇವರ ವಾಕ್ಯ ಕೇಳ್ರಿ ನೀವು ಎಂಬುದಾಗಿ ಹೇಳ್ತಾರೆ. ಆನಂತರ ಎರಡನೇ ವಾಕ್ಯ ಏನಂದರೆ, ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ. ದೇವರು, ಇದು ಒಂದು ಕೋರ್ಟ್ ಸೀನು, ನ್ಯಾಯಾಲಯದ ಒಂದು ಸೀನಾಗಿದೆ. ದೇವರೇ ನ್ಯಾಯಾಧಿಪತಿ. ಆದರೆ ಕೈದಿಯ, ಅಪರಾಧಿಯ ನಿಲ್ಲುವಿಕೆಯಲ್ಲಿ, ಗೂಡಿನಲ್ಲಿ, ಪಂಜರದಲ್ಲಿ ಅಥವಾ ಅವಕಾಶದಲ್ಲಿ ಇರುವಂಥ ವ್ಯಕ್ತಿಗೆ ದೇವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ವಿವಾದ ಮಾಡ್ತಿದ್ದೇನೆ. ಅದು ಕೂಡ ದೇವರ ತಿದ್ದುವಿಕೆ. ಮೂರನೇದಾಗಿ ದೇವರು ಹೇಳುವಂಥದ್ದು, ನೀವು ನಿಮ್ಮಿಂದ
ಆಕಾಶದ ಪಕ್ಷಿಗಳು, 3ನೇ ವಚನ, ಮೀನುಗಳು ಸಹ ಏನಾಗಿವೆ? ನೀಗಿ ಹೋಗ್ತಾ ಇವೆ. ಅಂದರೆ ದೇವರು ಹೇಳುವುದು ಸೃಷ್ಟಿಗೆ ನಿಮ್ಮ ತಪ್ಪು, ನಿಮ್ಮ ಅವಿಧೇಯತೆ, ನಿಮ್ಮ ಪಾಪದಿಂದ ಸೃಷ್ಟಿಯು ಬಾಧಿತವಾಗಿದೆ. ದಿ ಕ್ರಿಯೇಷನ್ ಈಸ್ ಅಫೆಕ್ಟೆಡ್ ಬಿಕಾಸ್ ಆಫ್ ಯುವರ್ ಸಿನ್ ಎಂಬುದಾಗಿ ದೇವರು ಹೇಳ್ತಾರೆ. ಅದು ದೇವರ 3ನೇ ತಿದ್ದುವಿಕೆ. 4ನೇದಾಗಿ ದೇವರ ತಿದ್ದುವಿಕೆ ಏನಂತ ಹೇಳಿದರೆ ಭಾಳ ಆಶ್ಚರ್ಯವಾದದ್ದು. ದೇವರು ಹೇಳ್ತಾರೆ 6ನೇ ವಚನ, ನನ್ನ ಜನರು. ವಾವ್, ಐ ಲೈಕ್ ದಟ್. ನನಗಿಷ್ಟ ಇದು. ಯಾಕಂದರೆ ದೇವರು ತಿದ್ದುವಾಗ ಕೂಡ ಯಾವ ರೀತಿಯಾಗಿ ಹೇಳ್ತಿದ್ದಾರೆ? ಓ ಜನರೇ ಅಲ್ಲ, ನನ್ನ ಜನರು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಓ ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿಯಲ್ಲ? ನನ್ನ ದೇವರೇ ಯಾಕೆ ಕೈಬಿಟ್ಟಿದ್ದಿ? ಹಾಗಾದರೆ ತಿದ್ದುವಿಕೆಯಲ್ಲಿ ಕೂಡ ಗಟ್ಟಿ ಸಂಬಂಧ, ಗಟ್ಟಿಯಾದ ಸಂಬಂಧ, ಗಟ್ಟಿಯಾದ ಆ ದೀರ್ಘ ಸಮರ್ಪಣೆ ತಿದ್ದುವುದರಲ್ಲಿ ಕೂಡ ಅಂತ ನೋಡ್ತೇವೆ. ಸರಿ, ಮುಂದೆ ನಾವು ನೋಡೋ ಪಕ್ಷದಲ್ಲಿ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ದೇವಜನರ ಸಮಸ್ಯೆಗೆ ಕಾರಣ ದೇವರು ಇಲ್ಲಿ ಪರಿಹಾರ ಹೇಳ್ತಿದ್ದಾರೆ. ಜ್ಞಾನ ಇಲ್ಲ. ಜ್ಞಾನ ಅಂತ ಹೇಳಿದರೆ ಹೌದು, ದೇವರ ವಾಕ್ಯದ ಜ್ಞಾನಹೀನರಾಗಿ ಅಂತ ಹೇಳುವಾಗ ದೇವರ ವಾಕ್ಯವೆಂಬ ಜ್ಞಾನ ಮತ್ತು ಹೊಸ ಒಡಂಬಡಿಕೆಯಲ್ಲಿ 1 ಕೊರಿಂಥ 1:30-31 ನೋಡುವಾಗ ಕ್ರಿಸ್ತನೆಂಬ ಜ್ಞಾನ, ಅಭಿಷಿಕ್ತನ ಜ್ಞಾನ ಇಲ್ಲದೆ ಹಾಳಾಗಿದ್ದಾರೆ. ಇದು ದೇವರು ಹೇಳುವಂಥ 4ನೇ ತಿದ್ದುವಿಕೆ. 5ನೇದಾಗಿ ನೋಡುವಾಗ ದೇವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನೆಂದರೆ, ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದೀರಿ. ನೀವು ದೈವಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ದೇವರು ಹೇಳ್ತಾರೆ, ನಾನು ಕೂಡ ತಳ್ಳಿಬಿಟ್ಟಿದ್ದೇನೆ ಅನ್ನಲಿಲ್ಲ, ಬಿಡುವೆನು. ಇದು ದೇವರ 5ನೇ ತಿದ್ದುವಿಕೆ. ಮತ್ತು 6ನೇ ತಿದ್ದುವಿಕೆ ಏನಂತ ಹೇಳಿದರೆ, ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ, ದೇವರ ವಾಕ್ಯ ನೀವು ಮರೆತು ಬಿಟ್ಟಿದ್ರಿ, ಆದ ಕಾರಣ ನಾನು ನಿಮ್ಮ ಮಕ್ಕಳನ್ನು ಮರೆತು ಬಿಡ್ತೇನೆ ಎಂಬುದಾಗಿ ಹೇಳಿಬಿಟ್ಟು ನಿಮಗೆ ಪ್ರಜಾಭಿವೃದ್ಧಿ ಆಗೋದಿಲ್ಲ ಅಂತ 10ನೇ ವಚನದಲ್ಲಿ ಕೂಡ ಹೇಳ್ತಾರೆ. ದೇವರ ವಾಕ್ಯ ಅದನ್ನು ಮರೆಯಬಾರದು. ದೇವರ ವಾಕ್ಯವನ್ನು ಮರೆತರೆ ದೇವರನ್ನೇ ಮರೆತ ಹಾಗೆ, ದೇವರನ್ನೇ ಮರೆತರೆ ದೇವರು ನಮ್ಮ ಸಂತತಿಯನ್ನು ಮರೆಯುವುದಾಗಿ ಹೋಶೇಯನ ಮುಖಾಂತರವಾಗಿ ಎಚ್ಚರಿಕೆ ನೀಡಿರುವ ಆತನಾಗಿದ್ದಾನೆ. ಸರಿ, ಅನಂತರ 7ನೇ ದೇವರ ತಿದ್ದುವಿಕೆಯನ್ನು ನೋಡೋಣ ಬನ್ನಿರಿ. ಅದು 12ನೇ ವಚನದಲ್ಲಿದೆ. ಹೋಶೇಯನ ಗ್ರಂಥ 4ನೇ ಅಧ್ಯಾಯದಲ್ಲಿ ದೇವರ 16 ತಿದ್ದುವಿಕೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 7ನೇ ತಿದ್ದುವಿಕೆಯನ್ನು ನಾವು 12ನೇ ವಚನದಲ್ಲಿ ನೋಡ್ತಾ ಇದ್ದೀವಿ. 4:12 ಅದೇನೆಂದರೆ, ನನ್ನ ಜನರು. ಮತ್ತೆ ದೇವರು ನನ್ನ ಜನರು ಅಂತ ಹೇಳ್ತಾರೆ. ನನ್ನ ಜನರು ದೇವರನ್ನು ಪ್ರಶ್ನೆ ಮಾಡೋಕ್ಕೆ ಬದಲು ಮರದ ತುಂಡನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಸೃಷ್ಟಿಕರ್ತನಿಗೆ ಹತ್ರ ಬರೋದಕ್ಕೆ ಬದಲು ಸೃಷ್ಟಿಗೆ ಹೋಗಿದ್ದಾರೆ ಅನ್ನುವಂಥ ಅರ್ಥ ಅದು. ಮತ್ತು 8ನೇ ದೇವರ ತಿದ್ದುವಿಕೆ ಅದೇ 12ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ತಮ್ಮ ದೇವರಿಗೆ ಪತಿಭಕ್ತಿ
ಸಲ್ಲಿಸ್ತಾ ಇಲ್ಲ ಎಂಬುದು ದೇವರ ಮತ್ತೊಂದು ತಿದ್ದುವಿಕೆ. 13ನೇ ವಚನದಲ್ಲಿ ಮತ್ತೆ ಅದೇ ಒಂದು ಪದ, ನನ್ನ ಜನರೇ ಎಂಬುದಾಗಿ ದೇವರು ಹೇಳಿಬಿಟ್ಟು 14ನೇ ವಚನದಲ್ಲಿ ವಿವೇಕ ಇಲ್ಲ, ಜ್ಞಾನಹೀನರು ಅಂತ ಹೇಳಿದರು, ಈಗ ವಿವೇಕ ಕೂಡ ಇಲ್ಲ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. 10ನೇ ತಿದ್ದುವಿಕೆ ಭಾಳ ಚೆನ್ನಾಗಿದೆ 15ನೇ ವಚನದಲ್ಲಿ. ಅದೇನಂತ ಹೇಳಿದ್ರೆ, ಹೌದು, ಒಂದು ವೇಳೆ ಇಸ್ರಾಯೇಲು ಅಪನಂಬಿಕಸ್ಥಳಾಗಿದ್ದರೂ ಕೂಡ ಯೆಹೂದವು ಆ ದೋಷಕ್ಕೆ ಒಳಗಾಗದಿರಲಿ. ಅಂದರೆ ಇಬ್ಬರು ದೇವಜನರೇ, ಇಸ್ರಾಯೇಲ್ ಯೆಹೂದ. ದೇವರು ಹೇಳ್ತಾರೆ, ಇಸ್ರಾಯೇಲ್ ತಪ್ಪು ಮಾಡಿದೆ, ಈಗ ಯೆಹೂದ ನೀನು ಒಳಗಾಗಬೇಡ ಎಂಬ ರೀತಿಯಲ್ಲಿ ದೇವರು ಹೇಳ್ತಾರೆ. ಅದು ದೇವರ ತಿದ್ದುವಿಕೆ. 11ನೇ ದೇವರ ತಿದ್ದುವಿಕೆ ಅದೇ 15ನೇ ವಚನದಲ್ಲಿ ಏನಂದರೆ, ಯಾತ್ರೆಗೆ ಹೋಗಬೇಡ್ರಿ. ದೇವರು ಪ್ರೀತಿಸುವವರನ್ನೇ ಶಿಕ್ಷಿಸ್ತಾರೆ, ತಿದ್ದುತ್ತಾರೆ. ದೇವರು ಲಕ್ಷ್ಯ ಕೊಟ್ಟು ಇಷ್ಟೆಲ್ಲ ಯಾಕೆ ಹೇಳ್ತಾರೆ? ಪ್ರೀತಿಯಿಂದ ಹೋಗಬೇಡ್ರಿ ಅಂತ. 12ನೇದಾಗಿ ಯೆಹೋವನ ಜೀವದಾಣೆ ಎಂದು ಶಪಥ ಮಾಡಬೇಡ್ರಿ. ಆ ರೀತಿಯಾಗಿ ಮಾಡೋದು ಇಸ್ರಾಯೇಲರಿಗೆ, ಹಾಗೆ ಮಾಡಬೇಡ್ರಿ ಅಂತ ದೇವರು ಹೇಳ್ತಿದ್ದಾರೆ. ಅದು ದೇವರ ತಿದ್ದುವಿಕೆ. 13ನೇದಾಗಿ ಏನಂದರೆ, ಮೊಂಡುತನದಿಂದ ನಡೆದಿದೆ, ಹೌದು ಆ ಮೊಂಡುತನ ಬೇಡ ಎಂಬುದಾಗಿ ಒಂದು ಉದಾಹರಣೆಯನ್ನು ಕೊಟ್ಟು 14ನೇದಾಗಿ ದೇವರು ಹೇಳ್ತಾರೆ, ಹಾಗಾದರೆ ಯೆಹೋವನದನ್ನು ಮೇಯಿಸುವನೋ, ನಾನು ಮೇಯಿಸಲ ನಿಮಗೆ, ಇಷ್ಟೆಲ್ಲ ಇದೆ ನೀವೇ ಹೇಳ್ರಿ ಎಂಬಂಥ ಒಂದು ತಿದ್ದುವಿಕೆ. 15ನೇದು ದೇವರು ಹೇಳ್ತಾರೆ, ನೀವು ವಿಗ್ರಹಗಳಲ್ಲಿ ಬೆರ್ತು ಹೋಗಿಬಿಟ್ಟಿದ್ರಿ, ಅಂದರೆ ನನ್ನ ಬಿಟ್ಟೇ ಬಿಟ್ಟಿದ್ರಿ, ನಾನಲ್ಲದ ವಸ್ತುಗಳಿಗೆ ಸೃಷ್ಟಿಗೆ ನೀವು ಬೆರ್ತ್ಕೊಂಡ್ಬಿಟ್ಟಿದ್ರಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ದೇವರು ಹೇಳಿಬಿಟ್ಟು ಅದನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ 17ನೇ ವಚನದಲ್ಲಿ 4ನೇ ಅಧ್ಯಾಯ ಹೋಶೇಯನ ಗ್ರಂಥ ದೇವರು ಹೇಳ್ತಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಕೊನೆಯದಾಗಿ 19ನೇ ವಚನದಲ್ಲಿ ದೇವರು ಹೇಳುವಂಥ ಒಂದು ಮಾತು ಬಹಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ನೀವು ಮಾಡ್ತಾ ಇದ್ದ ಯಜ್ಞಗಳಿಗೆ ನೀವು ನಾಚಿಕೆ ಪಡುವಿರಿ. ನಾಚಿಕೆ ಕೂಡ ಪಶ್ಚಾತ್ತಾಪದ ಒಂದು ಒಳ್ಳೆ ಗುರುತು. ನಾಚಿಕೆ ಪಡುವುದರ ಬಗ್ಗೆ ದೇವರು ಹೇಳ್ತಾರೆ. ಆಶ್ಚರ್ಯ ಅಲ್ವಾ? ದೇವರು ತನ್ನ ಜನರನ್ನು ನನ್ನ ಜನರಂತೂ 3 ಸರಿ ಈ 4ನೇ ಅಧ್ಯಾಯದಲ್ಲಿ ಹೇಳಿ ಅವರನ್ನು ತಿದ್ದುವಂತಹ ದೇವರು ನಮಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ 16 ಕರೆಕ್ಷನ್ಸು ತಿದ್ದುವಿಕೆ ದೇವರಿಂದ ನಾವು ಪಡ್ಕೊಂಡು ಜೀವಿಸುವಂತೆ ದೇವರು ನಮಗೆ ಕೃಪೆ ನೀಡಲಿ. ಹೋಶೇಯನ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.